ಮತ್ತೊಂದು ಕಡೆ PWEE ನರೇಂದ್ರ ಮನೆ ಮೇಲೂ ಕೂಡ ಲೋಕ ದಾಳಿ ಪ್ರಕರಣ ಈಗ ಹೊರ ಬರ್ತಿದೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಅಧಿಕಾರಿ ಮನೆಗೆ ದಾಳಿಯನ್ನ ಮಾಡಿದ್ದಾರೆ ಅಧಿಕಾರಿಗಳು. ಲೋಕಾಯುಕ್ತ SP ಭೇಟಿ ಕೊಟ್ಟಿದ್ದಾರೆ. ನರೇಂದ್ರ ಮನೆಗೆ ಅಕ್ಕಸಾಲಿಗರನ್ನ ಕರೆಸಿಕೊಂಡು ಬಂದಿದ್ರು. ಲೋಕಾಯುಕ್ತ ಪೊಲೀಸರು ಚಿನ್ನಾಭರಣ ಪತ್ತೆ ಹಿನ್ನೆಲೆಯಲ್ಲಿ ಅಕ್ಕಸಾಲಿಗರನ್ನ ಲೋಕಾಯುಕ್ತರು ಕರೆದುಕೊಂಡು ಬಂದಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಅಧಿಕಾರಿ ಮನೆಗೆ ಲೋಕಾಯುಕ್ತರು ಅಕ್ಕಸಾಲಿಗರನ್ನ ಕರೆದುಕೊಂಡು ಬಂದಿದ್ದಾರೆ. ಯಾಕಂದ್ರೆ ಚಿನ್ನಾಭರಣ ಎಷ್ಟಿದೆ, ಹೇಗಿದೆ, ತೂಕ ಮಾಡುವಂತಹ ಸಾಧ್ಯತೆಗಳು ಇದೆ. ಸೊ ಈ ಸಂದರ್ಭದಲ್ಲಿ ಸಿಕ್ಕಂತಹ ಚಿನ್ನಾಭರಣ ಪತ್ತೆ ಆದಂತಹ ಹಿನ್ನೆಲೆಯಲ್ಲಿ ಅದನ್ನ ತೂಕ ಮಾಡಬೇಕಲ್ಲ, ಎಷ್ಟಿದೆ ಅಂತ ಹೇಳಿ. ನೋಡಿ, ಆ ಹಿಂದೆಯೂ ಕೂಡ ಈ ದೃಶ್ಯವನ್ನ ಗಮನಿಸಿದ್ವಿ. ಬೆಳ್ಳಿ ಚೊಂಬು ಕಾಣಿಸ್ತಾ ಇದೆ, ದೊಡ್ಡ ಮಟ್ಟ ತಟ್ಟೆ ಕಾಣಿಸ್ತಾ ಇದೆ. ಇದು ಸದ್ಯಕ್ಕೆ ಕಾಣಿಸ್ತಿರುವಂಥದ್ದು. ಸಾಕಷ್ಟು 4-5 ಬಳೆಗಳಿದೆ, ಕಡಗಗಳಿದೆ, ದೊಡ್ಡ ದೊಡ್ಡ ಹಾರ ಇದೆ. ಇಷ್ಟೆಲ್ಲ ಹೆಂಗ್ ಸಂಪಾದನೆ ಮಾಡಿದ್ರು? ಅವ್ರಿಗೆ ಎಷ್ಟು ಸಂಬಳ ಬರ್ತಾ ಇರುತ್ತೆ? ಸರ್ಕಾರಿ ಕಾರ್ ಬೇಕು, ಸರ್ಕಾರಿ ಇದು ಬೇಕು, ಸರ್ಕಾರಿ ಕೆಲಸ ಮಾತ್ರ ಮಾಡೋದಕ್ಕಾಗಲ್ಲ. ಆದ್ರೆ ಸಾರ್ವಜನಿಕರ ದುಡ್ಡನ್ನ ಹಿಂಗ್ ಕೊಳ್ಳೆ ಹೊಡಿಬಹುದಾ ಅನ್ನೋದಕ್ಕೆ ಇಂಥವೆಲ್ಲ ಎಕ್ಸಾಂಪಲ್. ನಮಸ್ಕಾರ. ಇವತ್ತು ನಾವು 3 ಜನ ಆಫೀಸರ್ಸ್ ಮೇಲೆ ಅಕ್ರಮ ಆಸ್ತಿಗಳ ಕೇಸ್ ಮೇಲೆ ಸಂಬಂಧಪಟ್ಟ ನಾವು ಸರ್ಚ್ ಮಾಡ್ತಾ ಇದ್ದೀವಿ. ಈ 3 ಆಫೀಸರ್ಸ್ ಹೆಸರುಗಳು ನರೇಂದ್ರ ಕುಮಾರ್, ಇವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ PWD ಇಲಾಖೆ, ಮತ್ತೆ ಪ್ರವೀಣ್ ಬಿ ಶ್ರೀಹರಿ, ಇವರು ಸೂಪರಿಂಟೆಂಡೆಂಟ್ ಇಂಜಿನಿಯರ್ KRDL, ಮತ್ತೆ ಪುಷ್ಪಾ DK, ಇವರು ಡೆಪ್ಯೂಟಿ ಡೈರೆಕ್ಟರ್ ಅಡ್ಮಿನ್ APMC. ಸೊ ಈ 3 ಜನರ ಆಫೀಸರ್ ಸಂಬಂಧಪಟ್ಟ ಆಸ್ತಿಗಳ ಬೇರೆ ಬೇರೆ ಆಸ್ತಿಗಳ ಸಂಬಂಧಪಟ್ಟ ನಾವು ಇವತ್ತು ಸರ್ಚ್ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ಈಗ ನಾವು ಟೋಟಲ್ 3 ಜನ ಆಫೀಸರ್ ಸೇರಿ ಒಂದು 14-15 ತಂಡಗಳು ಇವತ್ತು ಸಿಟಿ ಮತ್ತೆ ಒಂದು ತಂಡ ಗುಲ್ಬರ್ಗ ಇಲ್ಲಿ ಸರ್ಚ್ ಮಾಡ್ತಾ ಇದ್ವಿ, ಮನೆಗಳಲ್ಲಿ ಸರ್ಚ್ ಮಾಡ್ತಾ ಇದ್ವಿ. ಸೊ ನಾವು ಈಗ ಮೇಲ್ನೋಟಕ್ಕೆ ನಮಗೆ ಆಸ್ತಿಗಳ ವಿವರಗಳೆಲ್ಲ ಸಿಕ್ಕಿದೆ. ಬಟ್ ಎಲ್ಲ ನಾವು ಕೂಲಂಕಷವಾಗಿ ಅದನ್ನು ಕರೆಕ್ಟ್ ಆಗಿ ಗ್ಯಾದರ್ ಮಾಡಿ ಸಾಯಂಕಾಲವರೆಗೆ ನಾವು ಎಲ್ಲ ಮಾಹಿತಿ ಕೊಡ್ಲಿಕ್ಕೆ ನಾವು ರೆಡಿ ಆಗ್ತೀವಿ. ಸೊ ನಾವು ಅಕ್ರಮ ಆಸ್ತಿಗಳದ್ದು ಇದು ನಾವು ಸೋರ್ಸ್ ಪ್ರಿಪೇರ್ ಮಾಡಿ ಇದು ಪ್ರಕಾರ ಪರ್ಸೆಂಟೇಜ್ ನಾವು ಏನು ಹೇಳ್ತೀವಿ, ಡಿಸ್ಪ್ರಪೋರ್ಷನಲ್ ಸೆಟ್ಸಸ್ ಪರ್ಸೆಂಟೇಜ್ ಅಂತೀವಿ, ಅದು ನೋಡಿಕೊಂಡು ನಾವು ಈ ಸರ್ಚ್ ಮಾಡ್ತೀವಿ. ನೋಡಿ, ಲೋಕಾಯುಕ್ತ SP ಆಗಿರುವಂಥ ಅಧಿಕಾರಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ದೇವರಾಜ್ ಅಂತ ಹೇಳಿ, ಶಿವಪ್ರಕಾಶ್ ದೇವರಾಜ್ ಅಂತ. ಅಲ್ಲಿ ಅವರು ಹೋದಂತಹ ಸಂದರ್ಭದಲ್ಲಿ ಎಷ್ಟು ಆಸ್ತಿ ಪಾಸ್ತಿಗಳನ್ನು ತೆಗೆದುಕೊಂಡಿದ್ದಾರೆ. ಇವತ್ತು 3 ಅಧಿಕಾರಿಗಳ ಮನೆ ಮೇಲೆ ದಾಳಿಯನ್ನ ನಡೆಸಿದ್ರು ಅಂತ ಹೇಳಿದ್ರು. ಲೋಕಾಯುಕ್ತ SP ಶಿವಪ್ರಕಾಶ್ ದೇವರಾಜ್ ರಿಯಾಕ್ಟ್ ಮಾಡಿದ್ರು. 3 ಅಧಿಕಾರಿಗಳ ಸಂಬಂಧ 14 ಕಡೆಗಳಲ್ಲಿ ದಾಳಿ ನಡೆಸಲಾಗಿದ್ದಂತೆ. ನೋಡಿ, ಸಾರ್ವಜನಿಕರಿಂದ ಸಹ ಕೆಲ ಮಾಹಿತಿಗಳನ್ನ ನಮಗೆ ಬಂದಿದೆ. ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಆಸ್ತಿ ಪಾಸ್ತಿಯನ್ನ ಮಾಡಿದ್ದಾರೆ. ಆ ಎಲ್ಲ ಪತ್ರಗಳನ್ನು ಕೂಡ ವಶಪಡಿಸಿಕೊಳ್ಳುವಂತಹ ಪ್ರಯತ್ನ ನಡೀತಾ ಇದೆ. ಅಕ್ಕಸಾಲಿಗರನ್ನ ಕರೆದುಕೊಂಡು ಹೋಗಿದ್ದಾರೆ. ಯಾಕಂದ್ರೆ ಸಾಕಷ್ಟು ಚಿನ್ನಾಭರಣಗಳು ಸಿಕ್ಕಿದೆ, ಬೆಳ್ಳಿ ಸಿಕ್ಕಿದೆ. ಸೊ ಹಾಗಾಗಿ ತೂಕ ಮಾಡಬೇಕು ಎಷ್ಟೆಲ್ಲ ಚಿನ್ನಾಭರಣ ಸಿಕ್ಕಿದೆ ಅಂತ ಹೇಳಿ. ಸೊ ಹಾಗಾಗಿ ಅಕ್ಕಸಾಲಿಗರನ್ನ ಕರೆದುಕೊಂಡು ಹೋಗಿ ಆ ಚಿನ್ನವನ್ನ ನೋಡಿ ಇವಾಗ ತೂಕ ಮಾಡುವಂತಹ ಪ್ರಯತ್ನ ಕೂಡ ಆಗ್ತಾ ಇದೆ. ಇನ್ನಷ್ಟು ದಾಳಿ ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟರು.